ರಾಧಿಕಾ ಮತ್ತು ಅವಳ ಪತಿ ಚಿರಾಗ್ ತಪಾಸಣೆಗಾಗಿ ಆಸ್ಪತ್ರೆಗೆ ಹೋಗಿ ಮನೆಗೆ ಮರಳಿದರು. ಅವಳು ತುಂಬಾ ಸಂತೋಷದಿಂದ ಇರುವಂತೆ ಕಾಣುತ್ತಿದ್ದಳು. ವೈದ್ಯರು ಎಲ್ಲವೂ ಸರಿಯಾಗಿದೆ ಎಂದು ಹೇಳಿದ್ದರು. ರಾಧಿಕಾ ತಾಯಿಯಾಗಲಿದ್ದಳು ಮತ್ತು ಇಂತಹ ಸಮಯದಲ್ಲಿ ಚಿರಾಗ್ ಮತ್ತು ಅವಳ ಅತ್ತೆ ರಾಜೇಶ್ವರಿ ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವಳು ಆಸ್ಪತ್ರೆಯಿಂದ ಮನೆಗೆ ಬಂದಾಗ ಅತ್ತೆ ಅವಳಿಗೆ 1 ಲೋಟ ನೀರನ್ನು ತಂದುಕೊಟ್ಟರು. ರಾಧಿಕಾ ಸೋಫಾದ ಮೇಲೆ ಕುಳಿತಳು. ಆಗ ಅವಳ ಅತ್ತೆ ಹೇಳಿದರು, ರಾಧಿಕಾ, ಇಂದು ನಾನೇ ಅಡಿಗೆ ಮಾಡಿದ್ದೇನೆ. ಆಗ ಅವಳು, ಅತ್ತೆ, ಈಗ ತಾನೇ 4ನೇ ತಿಂಗಳು. ನನಗೆ ಕೆಲಸ ಮಾಡಲು ಕಷ್ಟವಾಗುವುದಿಲ್ಲ. ನೀವು ವ್ಯರ್ಥವಾಗಿ ತೊಂದರೆ ತೆಗೆದುಕೊಂಡಿರಿ. ನಾನು ಅಡಿಗೆ ಮಾಡಬಹುದಿತ್ತು. ಅದಕ್ಕೆ ಅವರು, ಇಲ್ಲ ರಾಧಿಕಾ, ನೀನು ಹೊರಗೆ ಹೋಗಿದ್ದೆ. ಇಂದು ವಿಶ್ರಾಂತಿ ತೆಗೆದುಕೋ. ಕೆಲಸ ಇದ್ದೇ ಇರುತ್ತದೆ ಎಂದರು. ಅತ್ತೆಯ ಈ ಮಾತನ್ನು ಕೇಳಿ ಅವಳು ನಕ್ಕಳು. ನಂತರ ಅವಳು ತನ್ನ ಚೀಲದಿಂದ ಹೊಸ ಕನ್ನಡಕದ ಡಬ್ಬವನ್ನು ತೆಗೆದು ಅವರ ಕಡೆಗೆ ನೀಡುತ್ತಾ, ಅತ್ತೆ, ನಿಮ್ಮ ಕನ್ನಡಕ ಸಿದ್ಧವಾಗಿದೆ ಎಂದಳು. ರಾಜೇಶ್ವರಿ ಸಂತೋಷಪಟ್ಟರು. ರಾಧಿಕಾ, ನನ್ನ ಕನ್ನಡಕ ಸಿದ್ಧವಾಗಿದೆ. ಅದನ್ನು ತರಲು ಚಿರಾಗ್ಗೆ ಪ್ರತಿದಿನ ಹೇಳುತ್ತಿದ್ದೆ. ಆದರೆ ಅವನಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಇಂದು ನೀವು ವೈದ್ಯರನ್ನು ನೋಡಲು ಹೋದಾಗ ನನ್ನ ಕನ್ನಡಕವನ್ನು ತಂದಿದ್ದೀರಿ. ಆದರೆ ಕನ್ನಡಕದ ಅಂಗಡಿ ಅಲ್ಲಿಂದ ವಿರುದ್ಧ ದಿಕ್ಕಿನಲ್ಲಿದೆ. ನೀವು ಯಾಕೆ ಇಷ್ಟು ತೊಂದರೆ ತೆಗೆದುಕೊಂಡಿರಿ? ಚಿರಾಗ್ ನಂತರ ತರುತ್ತಿದ್ದ. ಆಗ ಚಿರಾಗ್ ಹೇಳಿದ, ಅಮ್ಮ, ನಾನು ಸಹ ಅವಳಿಗೆ ಇದನ್ನೇ ಹೇಳುತ್ತಿದ್ದೆ. ನಾನು ಆಫೀಸಿನಿಂದ ಬರುವಾಗ ತರುತ್ತೇನೆ ಎಂದೆ. ಆದರೆ ಅವಳು, ಅತ್ತೆಯವರ ಕನ್ನಡಕ ತಯಾರಾಗಿ 4 ದಿನಗಳಾಗಿವೆ. ಹಳೆಯ ಕನ್ನಡಕದಲ್ಲಿ ಅವರಿಗೆ ತೊಂದರೆಯಾಗುತ್ತಿರಬಹುದು. ಆದ್ದರಿಂದ ಇಂದು ನಾವು ಕನ್ನಡಕವನ್ನು ತೆಗೆದುಕೊಂಡು ಹೋಗಲೇಬೇಕು ಎಂದಳು. ಸೊಸೆ ತನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತಾಳೆಂದು ತಿಳಿದು ರಾಜೇಶ್ವರಿ ಸಂತೋಷಪಟ್ಟರು. ಚಿರಾಗ್ ಹೇಳಿದ, ನೀವು ಹೀಗೆ ಒಟ್ಟಿಗೆ ಒಬ್ಬರನ್ನೊಬ್ಬರು ನೋಡಿಕೊಳ್ಳಿ. ನನ್ನ ಬಗ್ಗೆ ಯಾರೂ ಯೋಚಿಸುವುದಿಲ್ಲ. ಹೇಳಿ ಅವನು ಮುಖವನ್ನು ಉಬ್ಬಿಸಿಕೊಂಡ. ಆಗ ರಾಜೇಶ್ವರಿ ನಕ್ಕರು, ನಾನು ನಿನ್ನ ಬಗ್ಗೆಯೂ ಕಾಳಜಿ ವಹಿಸುತ್ತೇನೆ. ಇಂದು ಊಟಕ್ಕೆ ನಿನ್ನ ನೆಚ್ಚಿನ ಅಡಿಗೆ ಮಾಡಿದ್ದೇನೆ. ತಿಂದು ನೋಡು, ನಿನಗೆ ತುಂಬಾ ಇಷ್ಟವಾಗುತ್ತದೆ. ಇದನ್ನು ಕೇಳಿ ಚಿರಾಗ್ ತನ್ನ ಕೋಪವನ್ನು ಮರೆತು ತಾಯಿಯನ್ನು ತಬ್ಬಿಕೊಂಡ. ನಂತರ ಚಿರಾಗ್ ತಾಯಿಗೆ, ನಾನು ನಿಮಗಾಗಿ ಸಕ್ಕರೆ ರಹಿತ ಸಿಹಿ ತಂದಿದ್ದೇನೆ. ನೀವು ಮೊನ್ನೆ ಸಿಹಿ ತಿನ್ನಬೇಕೆನಿಸುತ್ತಿದೆ ಎಂದು ಹೇಳುತ್ತಿದ್ದರಲ್ಲ ಎಂದನು. ರಾಜೇಶ್ವರಿ ತಮ್ಮ ಮಗ ಮತ್ತು ಸೊಸೆಯ ಪ್ರೀತಿಯನ್ನು ನೋಡಿ ತುಂಬಾ ಸಂತೋಷಪಟ್ಟರು. ಅವರಿಗೆ ಎಷ್ಟು ಒಳ್ಳೆಯ ಮಗ ಮತ್ತು ಸೊಸೆ ಸಿಕ್ಕಿದ್ದಾರೆಂದು ಅವರ ಕಣ್ಣುಗಳು ಆನಂದದಿಂದ ತುಂಬಿ ಬಂದವು. ಊಟದ ನಂತರ ಎಲ್ಲರೂ ತಮ್ಮ ಕೋಣೆಗಳಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಆಗ ಬಾಗಿಲಿನ ಗಂಟೆ ಬಡಿಯಿತು. ರಾಜೇಶ್ವರಿ ಬಾಗಿಲು ತೆರೆದರು. ಆಗ ಅವರ ಮಗಳು ಪ್ರಾಚಿ ತನ್ನ 4 ವರ್ಷದ ಮಗ ರೋನಕ್ನೊಂದಿಗೆ ನಿಂತಿದ್ದಳು. ಮಗಳನ್ನು ನೋಡಿದ ತಕ್ಷಣ ರಾಜೇಶ್ವರಿಯ ಮುಖ ಸಂತೋಷದಿಂದ ಅರಳಿತು. ಅವರು, ಪ್ರಾಚಿ, ನೀನು ಇದ್ದಕ್ಕಿದ್ದಂತೆ. ಆಗ ಅವಳು, ಅಮ್ಮ, ನಾನು ಮಾವು ಮತ್ತು ನೇರಳೆ ಹಣ್ಣುಗಳನ್ನು ತಿನ್ನಲು ಬಂದಿದ್ದೇನೆ. ನೀವು ಪ್ರತಿದಿನ ಫೋನಿನಲ್ಲಿ ಎಷ್ಟು ನೇರಳೆ ಹಣ್ಣುಗಳು ಹಣ್ಣಾಗಿವೆ ಎಂದು ಹೇಳುತ್ತಿರುತ್ತೀರಿ. ಮಾವು ಸಹ ಹಣ್ಣಾಗಿ ಸಿದ್ಧವಾಗಿವೆ. ಆದ್ದರಿಂದ ನಾನು ಮನೆಯ ಮಾವು ಮತ್ತು ನೇರಳೆ ಹಣ್ಣುಗಳನ್ನು ತಿನ್ನಲು ಹೋಗಬೇಕು ಎಂದು ಯೋಚಿಸಿದೆ. ಇದನ್ನು ಕೇಳಿ ರಾಜೇಶ್ವರಿ ತುಂಬಾ ಸಂತೋಷಪಟ್ಟರು. ಆಕೆಯ ಮಗಳ ಗಂಡನ ಮನೆ ಮುಕ್ತ ವಿಚಾರಗಳನ್ನು ಹೊಂದಿತ್ತು ಮತ್ತು ಅವರು ಸೊಸೆಯ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹೇರಲಿಲ್ಲ. ಆದ್ದರಿಂದ ಪ್ರಾಚಿಯೊಬ್ಬಳೇ ತನ್ನ ತವರು ಮನೆಗೆ ಬರುತ್ತಿದ್ದಳು. ಆಕೆಯ ಗಂಡನ ಮನೆ 4 ಗಂಟೆಗಳ ದೂರದಲ್ಲಿತ್ತು. ಬಸ್ ಹಿಡಿದು ಅವಳು ಆರಾಮವಾಗಿ ಬರುತ್ತಿದ್ದಳು. ರಾಜೇಶ್ವರಿ ಅವಳನ್ನು, ನೀನು ಮೊದಲೇ ಹೇಳಿದ್ದರೆ ನಿನಗಾಗಿ ಅಡಿಗೆ ಮಾಡಿ ಇಡುತ್ತಿದ್ದೆ. ಅದಕ್ಕೆ ಅವಳು, ಅಮ್ಮ, ನಾನು ದಾರಿಯಲ್ಲಿರುವ ಹೋಟೆಲ್ನಲ್ಲಿ ಊಟ ಮಾಡಿ ಬಂದಿದ್ದೇನೆ. ನೀವು ಚಿಂತೆ ಮಾಡಬೇಡಿ ಎಂದಳು. ಇಬ್ಬರೂ ತಾಯಿ ಮತ್ತು ಮಗಳು ಕುಳಿತು ಮಾತನಾಡಲು ಪ್ರಾರಂಭಿಸಿದರು. ಆಗ ಹೊರಗಿನ ಸದ್ದು ಕೇಳಿ ರಾಧಿಕಾ ಸಹ ಕೋಣೆಯಿಂದ ಹೊರಗೆ ಬಂದಳು. ತನ್ನ ನಾದಿನಿಯನ್ನು ನೋಡಿ ಅವಳ ಮನಸ್ಸು ಸಂತೋಷದಿಂದ ತುಂಬಿ ಹೋಯಿತು. ಅವಳು, ಅಕ್ಕ, ನಾನು ನಿನಗಾಗಿ ಜ್ಯೂಸ್ ತರುತ್ತೇನೆ. ಅವಳು ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಜ್ಯೂಸ್ ತಂದಳು. ಜ್ಯೂಸ್ ಕುಡಿದ ನಂತರ ಪ್ರಾಚಿ ಅಮ್ಮನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯಲು ಹೋದಳು ಮತ್ತು ರಾಧಿಕಾ ಸಂಜೆಯ ಚಹಾ ಮತ್ತು ತಿಂಡಿಯ ತಯಾರಿಯಲ್ಲಿ ತೊಡಗಿದಳು. ಸ್ವಲ್ಪ ಸಮಯದ ನಂತರ ಅತ್ತೆ ಸಹ ಅಡುಗೆ ಮನೆಗೆ ಬಂದು ಅವಳಿಗೆ ಸಹಾಯ ಮಾಡಲು ಪ್ರಾರಂಭಿಸಿದರು. ಪ್ರಾಚಿ ದಾರಿಯ ಆಯಾಸವನ್ನು ಹೋಗಲಾಡಿಸಲು ಎಸಿ ಹಾಕಿಕೊಂಡು ಮಲಗಿದ್ದಳು. ಮರುದಿನ ಬೆಳಿಗ್ಗೆ ರಾಧಿಕಾ ಬೇಗ ಎದ್ದು ಅಡುಗೆ ಮನೆಯಲ್ಲಿ ಕೆಲಸಕ್ಕೆ ತೊಡಗಿದ್ದಳು. ಅವಳು ತನ್ನ ನಾದಿನಿಗೆ ಇಷ್ಟವಾದ ಸ್ಯಾಂಡ್ವಿಚ್ ತಯಾರಿಸುತ್ತಿದ್ದಳು. ಉಪಹಾರ ಮಾಡಿದ ನಂತರ ಚಿರಾಗ್ ಆಫೀಸಿಗೆ ಹೊರಟ. ಆಗ ರಾಧಿಕಾ ತನ್ನ ಅತ್ತೆಯೊಂದಿಗೆ ಸೇರಿ ಊಟದ ತಯಾರಿಯಲ್ಲಿ ತೊಡಗಿದಳು ಮತ್ತು ಪ್ರಾಚಿ ತನ್ನ ಯಾವುದೋ ಸ್ನೇಹಿತೆಯನ್ನು ಭೇಟಿಯಾಗಲು ಹೋಗಿದ್ದಳು. ಊಟದ ಸಮಯದಲ್ಲಿ ಅವಳು ಮನೆಗೆ ಬಂದಳು.
ಅಷ್ಟರಲ್ಲಿ ರಾಜೇಶ್ವರಿ ಊಟ ಮಾಡಿದ್ದರು, ಏಕೆಂದರೆ ಅವರು ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಳ್ಳಬೇಕಿತ್ತು. ರಾಧಿಕಾಗೆ ಇನ್ನೂ ಹಸಿವಾಗಿರಲಿಲ್ಲ, ಏಕೆಂದರೆ ಸ್ವಲ್ಪ ಹೊತ್ತಿನ ಹಿಂದೆ ಹಣ್ಣು ತಿಂದಿದ್ದಳು. ಪ್ರಾಚಿ ಮನೆಗೆ ಬಂದಾಗ ರಾಧಿಕಾ ಸ್ನಾನ ಮಾಡುತ್ತಿದ್ದಳು. ಅವಳಿಗೆ ಹಸಿವಾಗುತ್ತಿತ್ತು, ಆದ್ದರಿಂದ ಅವಳು ಊಟದ ಮೇಜಿನ ಬಳಿ ಕುಳಿತು ತಟ್ಟೆಗೆ ಊಟ ಬಡಿಸಿಕೊಂಡು ತಿನ್ನಲು ಪ್ರಾರಂಭಿಸಿದಳು. ಅವಳು ತನ್ನ ಮಗನಿಗೂ ಊಟ ಬಡಿಸಿಟ್ಟಳು. ಸ್ನಾನ ಮಾಡಿದ ನಂತರ ರಾಧಿಕಾಗೂ ಹಸಿವಾಯಿತು. ಆಗ ಅವಳು ಊಟ ಮಾಡಲು ಊಟದ ಮೇಜಿನ ಬಳಿ ಬಂದಳು. ತನ್ನ ನಾದಿನಿಯನ್ನು ನೋಡಿ ಅವಳು ನಕ್ಕಳು ಮತ್ತು ಅವಳು ಊಟ ಮಾಡಲು ಕುಳಿತ ತಕ್ಷಣ ಮತ್ತು ತನ್ನ ಮುಂದೆ ಖಾಲಿ ತಟ್ಟೆಯನ್ನು ಇಟ್ಟುಕೊಂಡ ತಕ್ಷಣ ಅವಳ ನಾದಿನಿ ತಕ್ಷಣ ತನ್ನ ಮತ್ತು ತನ್ನ ಮಗನ ಉಳಿದಿದ್ದ ಊಟವನ್ನು ಅವಳ ತಟ್ಟೆಗೆ ಹಾಕಿದಳು. ಬೇಳೆಯಲ್ಲಿ ನೆನೆದ ಅಕ್ಕಿಯ ಕಾಳುಗಳು, ಹಲ್ಲಿನಿಂದ ಕಚ್ಚಿದ ಆಲೂಗಡ್ಡೆಯ ತುಂಡುಗಳು, ಉಳಿದಿದ್ದ ಈರುಳ್ಳಿ ಮತ್ತು ಟೊಮೆಟೊ ಹೋಳುಗಳು. ಆ ಎಂಜಲಿನ ಕಸದಂತಹ ತುತ್ತುಗಳನ್ನು ನೋಡಿ ರಾಧಿಕಾಗೆ ವಾಕರಿಕೆ ಬರುವಂತಾಯಿತು. ಅವಳು ತಕ್ಷಣ ಎದ್ದು ನಿಂತು, ಅಕ್ಕ, ಇದು ಏನು? ನನ್ನ ತಟ್ಟೆಯಲ್ಲಿ ಯಾಕೆ ಎಂಜಲು ಹಾಕಿದಿರಿ ಎಂದು ಕೇಳಿದಳು. ಅದಕ್ಕೆ ಅವಳ ನಾದಿನಿ ಮುಖ ಸಿಂಡರಿಸಿಕೊಂಡು ಹೇಳಿದಳು, ಕುಟುಂಬದವರು ತಿಂದದ್ದು ಎಂಜಲಲ್ಲ, ನೀನು ತಿನ್ನು. ನನ್ನ ಹೊಟ್ಟೆ ತುಂಬಿದೆ ಮತ್ತು ತಿನ್ನಲು ಮನಸ್ಸಿಲ್ಲ, ಮತ್ತು ರೋನಕ್ನ ತಟ್ಟೆಯಲ್ಲಿಯೂ ತುಂಬಾ ಊಟವಿದೆ. ನಿನ್ನ ಹೊಟ್ಟೆ ಎಂಜಲಿನಿಂದಲೇ ತುಂಬುತ್ತದೆ. ರಾಧಿಕಾ ಆಶ್ಚರ್ಯದಿಂದ, ಅಕ್ಕ, ನಾನು ಗರ್ಭಿಣಿ, ಮತ್ತು ಅದಕ್ಕೆ ಅವಳ ನಾದಿನಿ ಅವಳ ಮಾತನ್ನು ಮಧ್ಯದಲ್ಲಿ ನಿಲ್ಲಿಸುತ್ತಾ, ಗರ್ಭಿಣಿಯಾದರೆ ಏನು, ನೀ ಏನು ರಾಜ್ಕುಮಾರಿಯೇ? ಸುಮ್ಮನೆ ತಟ್ಟೆಯಲ್ಲಿ ಏನಿರುತ್ತದೋ ಅದನ್ನು ತಿನ್ನು. ಹೀಗೆ ಬಡಿಸಿದ ತಟ್ಟೆಯಿಂದ ಎದ್ದು ಅನ್ನವನ್ನು ಅವಮಾನಿಸಬಾರದು ಎಂದಳು. ರಾಧಿಕಾ ಕೋಪದಿಂದ ಜೋರಾದ ಧ್ವನಿಯಲ್ಲಿ, ಇದು ಬಡಿಸಿದ ಊಟವಲ್ಲ, ಎಂಜಲು, ಮತ್ತು ನಾನು ಎಂದಿಗೂ ಯಾರ ಎಂಜಲನ್ನೂ ತಿನ್ನುವುದಿಲ್ಲ ಎಂದಳು. ಅದಕ್ಕೆ ಪ್ರಾಚಿ, ನೀನು ಈ ಎಂಜಲು ಊಟವನ್ನು ತಿನ್ನದಿದ್ದರೆ ನಿನಗೆ ಬೇರೆ ಊಟವೂ ಸಿಗುವುದಿಲ್ಲ. ಆಗ ಮಗಳು ಮತ್ತು ಸೊಸೆಯ ನಡುವಿನ ಚರ್ಚೆಯನ್ನು ಕೇಳಿ ರಾಜೇಶ್ವರಿ ತಮ್ಮ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ ಕೋಣೆಯಿಂದ ಹೊರಗೆ ಬಂದು ಸೊಸೆಗೆ, ಏನಾಯಿತು ರಾಧಿಕಾ? ನೀನು ಯಾಕೆ ಇಷ್ಟು ಜೋರಾಗಿ ಮಾತನಾಡುತ್ತಿದ್ದೀಯಾ? ಇಂತಹ ಸ್ಥಿತಿಯಲ್ಲಿ ನೀನು ಸಂತೋಷವಾಗಿರಬೇಕು. ಯಾಕೆ ಇಷ್ಟು ಕೂಗಾಡುತ್ತಿದ್ದೀಯಾ ಎಂದು ಕೇಳಿದರು. ಅದಕ್ಕೆ ರಾಧಿಕಾ ಹೇಳಿದಳು, ಅತ್ತೆ ನೋಡಿ ಅಕ್ಕ, ನನಗೆ ಎಂಜಲು ಊಟ ತಿನ್ನಲು ಹೇಳುತ್ತಿದ್ದಾರೆ. ಇಷ್ಟೆಲ್ಲ ಹೇಳಿ ಅವಳು ತಟ್ಟೆಯ ಕಡೆಗೆ ತೋರಿಸಿದಳು. ಆಗ ರಾಜೇಶ್ವರಿ ದಿಗ್ಭ್ರಮೆಗೊಂಡು ನಿಂತುಬಿಟ್ಟರು. ಅವರು, ಏನಿದು? ಇಷ್ಟೊಂದು ಅನ್ನವನ್ನು ಯಾಕೆ ವ್ಯರ್ಥ ಮಾಡುತ್ತಿದ್ದೀರಿ? ಆಗ ಪ್ರಾಚಿ, ಅದೇ ತಾನೇ ಅಮ್ಮ, ನಾನು ಹೇಳುತ್ತಿರುವುದು, ಊಟ ತುಂಬಾ ಉಳಿದಿದೆ, ಆದ್ದರಿಂದ ಅತ್ತಿಗೆ ತಿನ್ನಲಿ. ಅವಳಿಗೆ ಪ್ರತ್ಯೇಕವಾಗಿ ಊಟ ತಂದು ತಿನ್ನುವ ಅವಶ್ಯಕತೆಯೇನಿದೆ? ಅವಳು ಸುಮ್ಮನೆ ನಾಟಕ ಮಾಡುತ್ತಿದ್ದಾಳೆ. ನಾನು ಯಾರ ಎಂಜಲನ್ನೂ ತಿನ್ನುವುದಿಲ್ಲ ಎನ್ನುತ್ತಿದ್ದಾಳೆ. ರಾಜೇಶ್ವರಿ ಕೋಪದಿಂದ, ಮಗಳೇ, ನೀನು ಹೀಗೆ ಮಾತನಾಡಿದರೆ ಅತ್ತಿಗೆ ವಿರೋಧಿಸುತ್ತಾಳೆ. ರಾಧಿಕಾ ಯಾಕೆ ಎಂಜಲು ತಿನ್ನಬೇಕು? ನೀನು ನಿನ್ನ ಮಗನಿಗೆ ಕಡಿಮೆ ಊಟ ಬಡಿಸಬೇಕಿತ್ತು ಮತ್ತು ನೀನು ಸಹ ನಿನ್ನ ತಟ್ಟೆಯಲ್ಲಿ ಕಡಿಮೆ ಊಟವನ್ನು ತೆಗೆದುಕೊಳ್ಳಬೇಕಿತ್ತು ಮತ್ತು ಬೇಕಾಗಿದ್ದರೆ ಮೇಲೆ ತೆಗೆದುಕೊಳ್ಳಬಹುದಿತ್ತು. ಆದರೆ ಈ ರೀತಿ ಒಮ್ಮೆಲೆ ತುಂಬಾ ಊಟವನ್ನು ಬಡಿಸಿ ಎಂಜಲು ಮಾಡಬಾರದಿತ್ತು. ಒಂದು ತಪ್ಪು ನೀನು ಅದು ಮಾಡಿದೆ, ಮತ್ತು ಈಗ ಎರಡನೇ ತಪ್ಪು, ನಿನ್ನ ಎಂಜಲನ್ನು ಸೊಸೆಗೆ ತಿನ್ನಲು ಹೇಳುತ್ತಿದ್ದೀಯಾ? ತಪ್ಪೆಲ್ಲಾ ನಿನ್ನದೇ. ನೀನು ನಿನ್ನ ತಟ್ಟೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಅನ್ನವನ್ನು ತೆಗೆದುಕೊಳ್ಳಬೇಕು, ಅದು ವ್ಯರ್ಥವಾಗಬಾರದು. ನಿನಗೆ ಬೇರೆಯವರಿಗೆ ಎಂಜಲು ತಿನ್ನಿಸುವಷ್ಟು ಆಸಕ್ತಿಯಿದ್ದರೆ ಈ ಊಟವನ್ನು ಎತ್ತಿಡು. ಮುಂದಿನ ಬಾರಿ ನೀನೇ ಈ ಊಟವನ್ನು ತಿನ್ನು. ನಿನ್ನ ಸ್ವಂತ ಎಂಜಲನ್ನು ನೀನೇ ತಿನ್ನಲು ಇಷ್ಟಪಡುತ್ತೀಯಾ? ತಾಯಿಯ ಈ ಮಾತನ್ನು ಕೇಳಿ ಅವಳ ಮುಖ ಕೋಪದಿಂದ ಕೆಂಪಾಯಿತು. ಅವಳ ಬಳಿ ಉತ್ತರವಿಲ್ಲದಾಯಿತು. ಆಗ ರಾಜೇಶ್ವರಿ, ನೀನು ಈ ಎಂಜಲನ್ನು ತಿನ್ನಲು ಸಾಧ್ಯವಾಗದಿದ್ದರೆ ಸೊಸೆಯನ್ನು ಈ ಎಂಜಲು ತಿನ್ನಲು ಹೇಗೆ ಬಲವಂತಪಡಿಸಬಹುದು? ಪ್ರಾಚಿ ಕೋಪದಿಂದ, ಓಹೋ, ನೀವು ನನಗೆ ಪಾಠ ಕಲಿಸುತ್ತಿದ್ದೀರಾ? ನಾನು ಊಟವನ್ನು ಕಡಿಮೆ ತೆಗೆದುಕೊಳ್ಳಬೇಕೆಂದು? ಈಗ ನನ್ನ ತವರು ಮನೆಯಲ್ಲಿ ನನಗೆ ಊಟ ಕಡಿಮೆ ಸಿಗುತ್ತದೆ? ಇಷ್ಟೆಲ್ಲ ಹೇಳಿ ಅವಳು ಕಣ್ಣೀರು ಹಾಕಲು ಪ್ರಾರಂಭಿಸಿದಳು. ಆಗ ರಾಜೇಶ್ವರಿ ರೇಗಾಡುತ್ತಾ, ನೀನು ಮಾತನ್ನು ತಿರುಚಿ ಸುಮ್ಮನೆ ಅಳುವ ನೆಪ ಹುಡುಕುತ್ತಿದ್ದೀಯಾ? ನಿನಗೆ ನಿನ್ನ ತಪ್ಪು ಅರ್ಥವಾಗುತ್ತಿಲ್ಲವೇ? ನಿನ್ನ ಗಂಡನ ಮನೆಯಲ್ಲಿ ನಿನ್ನ ಅತ್ತೆ ನಾದಿನಿ ನಿನಗೆ ಎಂಜಲು ತಿನ್ನಲು ಬಲವಂತಪಡಿಸಿದರೆ ನಿನಗೆ ಚೆನ್ನಾಗಿರುತ್ತದೆಯೇ? ಯಾವಾಗ ವಿಷಯ ಸ್ವತಃ ನಿಮ್ಮ ಮೇಲೆ ಬರುತ್ತದೆಯೋ ಆಗ ಕೆಟ್ಟದಾಗಿ ಅನಿಸುತ್ತದೆ, ಆದರೆ ಬೇರೆಯವರೊಂದಿಗೆ ತಪ್ಪು ಮಾಡಲು ತುಂಬಾ ಮಜಾ ಇರುತ್ತದೆ ಎಂದರು. ರಾಜೇಶ್ವರಿ ಕೋಪದಿಂದ ಸ್ವಲ್ಪ ಹೆಚ್ಚೇ ಮಾತನಾಡಿದರು. ಆಗ ಪ್ರಾಚಿ ಕೋಪದಿಂದ ಕಾಲು ಬಡಿಯುತ್ತಾ ತನ್ನ ಕೋಣೆಗೆ ಹೋದಳು. ರಾಜೇಶ್ವರಿ ಆ ತಟ್ಟೆಯನ್ನು ಅಲ್ಲಿಂದ ತೆಗೆದು ಸೊಸೆಗೆ, ನೀನು ಸೋಫಾದ ಮೇಲೆ ಕುಳಿತುಕೋ, ನಾನು ನಿನಗಾಗಿ ಊಟ ಬಡಿಸುತ್ತೇನೆ ಎಂದರು.
ಸ್ವಲ್ಪ ಹೊತ್ತಿನಲ್ಲಿ ಅವರು ಬಿಸಿಯಾದ ಒಗ್ಗರಣೆ ಹಾಕಿದ ಬೇಳೆ, ಅನ್ನ, ಸಲಾಡ್ ಮತ್ತು ತರಕಾರಿಯನ್ನು ಸೊಸೆಗೆ ಬಡಿಸಿದರು. ಆಗ ರಾಧಿಕಾ ಕಣ್ಣುಗಳು ತುಂಬಿ ಬಂದವು ಮತ್ತು ಅವಳು ಭಾರವಾದ ಕಂಠದಿಂದ, ಧನ್ಯವಾದ ಅತ್ತೆ, ಅಕ್ಕನ ಮುಂದೆ ನೀವು ನನ್ನ ಪರವಾಗಿ ಮಾತನಾಡಿದಿರಿ ಅತ್ತೆ. ನಾನು ಯಾರ ಪರವಾಗಿಯೂ ಮಾತನಾಡುತ್ತಿಲ್ಲ ರಾಧಿಕಾ. ನಾನು ಸರಿ ಇರುವವರ ಪರವಾಗಿ ಇದ್ದೇನೆ. ನನ್ನ ಮಗಳು ತಪ್ಪು ಮಾಡುತ್ತಿದ್ದಳು, ಆದ್ದರಿಂದ ನಾನು ಅವಳಿಗೆ ಬೈದೆ. ಭವಿಷ್ಯದಲ್ಲಿ ನೀನು ತಪ್ಪು ಮಾಡಿದರೆ ನಾನು ನಿನಗೂ ಬೈಯಬಹುದು. ಆದರೆ ಇದರರ್ಥ ನಾನು ನಿಮ್ಮಿಬ್ಬರನ್ನೂ ಪ್ರೀತಿಸುವುದಿಲ್ಲ ಎಂದಲ್ಲ, ನಾನು ನಿಮ್ಮಿಬ್ಬರನ್ನೂ ಪ್ರೀತಿಸುತ್ತೇನೆ. ಆದರೆ ಯಾರು ಎಲ್ಲಿ ತಪ್ಪು ಮಾಡುತ್ತಾರೋ ಅವರಿಗೆ ಸರಿಯಾದ ದಾರಿ ತೋರಿಸುವುದು ನನ್ನ ಕರ್ತವ್ಯ ಎಂದರು. ಇಷ್ಟೆಲ್ಲ ಹೇಳಿ ಅವರು ಸೊಸೆಯ ಹಣೆಯ ಮೇಲೆ ಕೈಯಾಡಿಸಿದರು. ಆಗ ರಾಧಿಕಾ ಸಂತೋಷದಿಂದ ಊಟ ಮಾಡಲು ಪ್ರಾರಂಭಿಸಿದಳು. ಅತ್ತ ಕೋಣೆಯ ಬಾಗಿಲ ಬಳಿ ನಿಂತಿದ್ದ ಪ್ರಾಚಿ ತಾಯಿಯ ಈ ಮಾತನ್ನು ಕೇಳಿ ಯೋಚನೆಗೆ ಬಿದ್ದಳು. ಅಮ್ಮ ಇಷ್ಟೆಲ್ಲ ಆದ ಮೇಲೂ ನನ್ನನ್ನು ಪ್ರೀತಿಸುತ್ತೇನೆ ಎನ್ನುತ್ತಿದ್ದಾರೆ ಎಂದುಕೊಂಡಳು. ನಂತರ ತಣ್ಣಗಿನ ಮನಸ್ಸಿನಿಂದ ಯೋಚಿಸಿದ ನಂತರ, ನಿಜವಾಗಿಯೂ ನನ್ನ ಗಂಡನ ಮನೆಯಲ್ಲಿ ನನ್ನ ಅತ್ತೆ ನಾದಿನಿ ನನಗೆ ಹೀಗೆ ಎಂಜಲು ತಿನ್ನಲು ಹೇಳಿದರೆ ನನಗೂ ಕೋಪ ಬರುತ್ತಿತ್ತು ಎಂದು ಅವಳಿಗೆ ಅನಿಸಿತು. ಸಂಜೆ ಅವಳು ತನ್ನ ಅತ್ತಿಗೆಗೆ ಸಾರಿ ಹೇಳಿ ಮಾತನ್ನು ಅಲ್ಲಿಗೆ ಮುಗಿಸಿದಳು. ಏಕೆಂದರೆ ಒಂದು ವೇಳೆ ನಾನು ಅತ್ತಿಗೆಯ ಮುಂದೆ ತಪ್ಪು ಮಾಡಿ ಸೊಕ್ಕು ತೋರಿಸಿದರೆ ಮುಂದೆ ಸಂಬಂಧಗಳು ಹಾಳಾಗಿ ನನ್ನ ತವರು ಮನೆಗೆ ಬರುವುದು ಸಹ ಸಾಧ್ಯವಾಗುವುದಿಲ್ಲ ಎಂದು ಅಂದುಕೊಂಡಿದ್ದಳು. ಇಲ್ಲಿ ರಾಜೇಶ್ವರಿ ಬುದ್ಧಿವಂತರಾಗಿದ್ದರು, ಆದ್ದರಿಂದ ಅವರು ಒಂದು ಸಣ್ಣ ಕಿಡಿಯನ್ನು ದೊಡ್ಡದಾಗಿ ಉರಿಯುವ ಮೊದಲೇ ಶಾಂತಗೊಳಿಸಿದರು. ಇಲ್ಲದಿದ್ದರೆ ತುಂಬಾ ಜನರು ಮಗಳ ಸರಿ ತಪ್ಪು ಮಾತಿನಲ್ಲಿ ಬೆಂಬಲ ನೀಡುವ ಭರದಲ್ಲಿ ಸೊಸೆಯೊಂದಿಗೆ ಸಂಬಂಧವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಮತ್ತು ನಂತರ ಮಗಳ ತವರು ಮನೆಯೇ ಇಲ್ಲದಂತಾಗುತ್ತದೆ. ಸ್ನೇಹಿತರೆ, ನಿಮಗೆ ಕತೆ ಇಷ್ಟವಾದರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.